ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ಭಾನುವಾರ. ನಿನ್ನೆ ಹಬ್ಬ ಆಗಿದೆ, ಆದರೆ ನಾವು ನಿನ್ನೆ ವಿಸರ್ಜನೆ ಮಾಡಲಿಲ್ಲ. ಮಾವ ಹೇಳ್ತಾ ಇದ್ರು ಏನೋ ಮುಹೂರ್ತ ಸರಿ ಇಲ್ಲ, ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಬೆಳಿಗ್ಗೆ ಪೂಜೆ ಮಾಡಿ ಈಗ ಮೊಸರನ್ನ ನೈವೇದ್ಯ ಮಾಡಿದ್ದೀವಿ. ಇವತ್ತು ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ. ಪೂಜೆ ಆಗಲಿ ಅಂತ ಎಲ್ಲರೂ ಕಾಯ್ತಾ ಇದ್ವಿ. ವಿಸರ್ಜನೆಗೆ ಸ್ವಲ್ಪ ಟೈಮ್ ಇದೆ, ಇನ್ನು 12 ಗಂಟೆ ಒಳಗಡೆ ಏನೋ ಮಾಡಬೇಕು ಅಂತ ಹೇಳ್ತಾ ಇದ್ರು. ವಿಸರ್ಜನೆಗೆ ಹೋದರೆ ಎಷ್ಟೊತ್ತಾಗುತ್ತೋ ಬರೋದು, ಅಲ್ಲಿ ತನಕ ತಿಂಡಿ ಮಾಡಬೇಡ ಅಂಥೇಳಿ ಈಗ ಒಂದು ಪೂಜೆ ಮಾಡಿ ನೈವೇದ್ಯ ಮಾಡಿ ಈಗ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ. ಇದಾದಮೇಲೆ ವಿಸರ್ಜನಾ ಪ್ರಕ್ರಿಯೆ ಶುರು ಆಗುತ್ತೆ. ಗಣೇಶನ ಯಾರು ಸ್ಥಾಪನೆ ಮಾಡಿ ಮೊದಲು ಪೂಜೆ ಮಾಡಿರ್ತಾರೋ ಅವರೇ ವಿಸರ್ಜನೆ ಮಾಡಬೇಕು ಅಂತ ಕೂಡ ನಾನು ನೆನ್ನೆ ಹೇಳಿದ್ದೆ. ಹಾಗಾಗಿ ಇವತ್ತು ರಾಜೇಶೇ ಮತ್ತೆ ವಿಸರ್ಜನೆನ ಮಾಡ್ತಾ ಇದ್ದಾರೆ. ದೊಡ್ಡ ಕೆರೆಲೆದ್ದ ಗಣಪತಿ ಬಂದ ಕೆರೆಲ್ ಬಿದ್ದ ದೊಡ್ಡ ಕೆರೆಲೆದ್ದ. ಬಪ್ಪ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಗಣಪತಿ ಬಪ್ಪ गणपति बप्पा मौर्य. पुढच्या वर्षी लवकर या. गणपती बाप्पा मौर्य पुढच्या वर्षी लवकर या. ಅಲ್ಲಿ ಒಂದು ಪೂಜೆ ಆಗಿತ್ತು, ವಿಸರ್ಜನೆ ಟೈಮಲ್ಲಿ ಕೂಡ ಒಂದು ಪೂಜೆ ಆಗಿತ್ತು. ಈಗ ಇಲ್ಲಿ ವಿಸರ್ಜನೆ ಮಾಡೋ ಮುಂಚೆ ಕೂಡ ಒಂದು ಪೂಜೆ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನೈವೇದ್ಯಕ್ಕೆ ಅಲ್ಲಿ ನಾವೇನು ಮೊಸರನ್ನ ಮಾಡಿದ್ವಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ತೊಗೊಂಡು ಬಂದಿದ್ದೀವಿ. ಅಂದರೆ ಆನ್ ದ ವೇ ಹೋಗಬೇಕಾದ್ರೆ ಗಣೇಶ ಅದನ್ನು ಸೇವಿಸ್ತಾನಂತೆ. ಸೊ ಬುತ್ತಿ ಕಟ್ಟೋದು ಅಂತ ಅಮ್ಮ ಹೇಳೋದು. ಸೊ ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ತಂದಿದ್ದೀವಿ. ಹಾಗೆ ಇಲ್ಲಿ ಬಂದಿರೋರಿಗೆ ಪ್ರಸಾದ ಹಂಚಿಕೆ ಅಂದ್ಬಿಟ್ಟು ಮೊಸರನ್ನೇ ತೊಗೊಂಡು ಬಂದಿದ್ದೀನಿ. ಆದರೆ ನಾನು ಹೇಳಿದ್ದೆ ಅಮ್ಮನಿಗೆ, ಅಮ್ಮ ಯಾರೂ ಇರಲ್ಲಮ್ಮ, ಎಲ್ಲರೂ ನೆನ್ನೆನೇ ಮಾಡಿಬಿಟ್ಟಿರ್ತಾರೆ ವಿಸರ್ಜನೆ ಅಂತ ಹೇಳಿ. ಆದರೂ ತಗೋ ಅಂತ ಹೇಳಿದರು. 2 ಡಬ್ಬ ತಂದಿದ್ದೆ ಮೊಸರನ್ನ, ಆದರೆ ಇಲ್ಲಿ ಯಾರೂ ಇರಲಿಲ್ಲ ನಾವು ಬಿಟ್ಟರೆ. ಸ್ಟ್ಯಾಚು गणपती बाप्पा मौर्य गणपती बाप्पा मौर्य पुढच्या वर्षी लवकर या. पुढच्या वर्षी लवकर या. गणपती बाप्पा मौर्ಯ. ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಲ್ ಬಿದ್ದ ದೊಡ್ಡ ಕೆರೆಲೆದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಲ್ ಬಿದ್ದ ದೊಡ್ಡ ಕೆರೆಲೆದ್ದ. ಈ ಕೊಳ ಇರೋದು ಗಾವಡಗೆರೆಯಲ್ಲಿ, ಗಾವಡಗೆರೆ ಊರು ಒಳಗಡೆ. ನಮ್ಮ ಅತ್ತೆ ಮನೆ ಯಾವುದು ಅಂತ ಕೇಳ್ತಾ ಇದ್ರೆ ಅವರು ಕೂಡ ಗಾವಡಗೆರೆಯವರೇನೆ. ನಮ್ಮ ಮಾವ ಕೂಡ ಗಾವಡಗೆರೆಯವರೇನೆ. ಮದುವೆ ಆಗಿದ್ದು ತುಂಬ ವರ್ಷ ಇಲ್ಲೇ ಇದ್ದು ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ಕೆ ಆರ್ ನಗರಕ್ಕೆ ಬಂದಿರೋದು. ಸೊ ನೋಡ್ಬೋದು ಯಾರೂ ಬಂದಿಲ್ಲ. ನಾವು ಒಬ್ಬರೇನೆ. ಅಂದರೆ ಪೂಜೆ ಎಲ್ಲ ಬಂದು ನೆನ್ನೆ ಮಾಡಿದ್ದಾರೆ, ವಿಸರ್ಜನೆ ಎಲ್ಲ ನೆನ್ನೆ ಮಾಡಿದ್ದಾರೆ. ಅಲ್ಲಿ ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ಸ್ ಎಲ್ಲ ಬಿದ್ದಿದೆ. ಆ ಥರ ಕಸ ಮಾಡಬಾರ್ದು, ಯಾಕೆ ಆ ಥರ ಅಲ್ಲಿ ಬಿಸಾಕ್ತಾರೋ ಅಂತ ಗೊತ್ತೇ ಇಲ್ಲಪ್ಪ. ಓಕೆ, ಈಗ ಇಲ್ಲಿ ಮೀನುಗಳಿರುತ್ತಂತೆ, ಅದಕ್ಕೆ ಅಕ್ಕಿನ ಹಾಕ್ತಾ ಇದ್ದಾರೆ ಮಕ್ಕಳು. ಆಯಿತು ವಿಸರ್ಜನೆ, ಈಗ ಹೊರಟ್ವಿ. ಮನೆಗೆ ಹೋಗ್ತಾ ಇಲ್ಲ ನಾವು, ಇಲ್ಲಿ ನಮ್ಮ ಫಾರ್ಮ್ ಇದೆ ಅಲ್ವಾ, ಗಾವಡಗೆರೆಯಲ್ಲೇ ಇರೋದು. ಸೊ ಇದೇ ವೇಯಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಅಲ್ಲಿ
ಪಪಾಯ ಕಿತ್ಕೊಂಡು ಬರೋರಂತೆ ಬನ್ನಿ ಅಂದರು. ಬಾಕಿದೆಲ್ಲನೂ ಅಲ್ಲಿ ಏನೇನು ಬೆಳೆದಿರ್ತಾರೋ ಅದನ್ನೆಲ್ಲ ಹಬ್ಬಕ್ಕೆ ತಂದಿದ್ರು. ಪಪಾಯ ಕೂಡ ತಂದಿದ್ರು, ಅದು ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಕಿತ್ಕೊಂಡು ಹೋಗೋರಂತೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಯಾರೂ ಏನು ಇರೋದಿಲ್ಲ ಈಗ, ಎಲ್ಲರೂ ಹೊರಡ್ತೀವಿ ಒಟ್ಟಿಗೆ. ಆ್ಯಂಡ್ ನಾವು ಕೂಡ ಇವತ್ತು ಮೈಸೂರಿಗೆ ಹೋಗಬೇಕು. ಹಾಗಾಗಿ ಇಲ್ಲಿಂದಾನೇ ಡೈರೆಕ್ಟ್ ಮನೆಗೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೊರಡ್ತೀವಿ. ನಾವು ಆ್ಯಕ್ಚುಲಿ ಇಲ್ಲೊಂದು ರೈಸ್ ಮಿಲ್ ಇದೆ, ಇಲ್ಲಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಇಲ್ಲೇನಾದರೂ ಅನ್ಪಾಲಿಶ್ಡ್ ರೈಸ್ ಸಿಗುತ್ತಾ ಬಲ್ಕಲ್ಲಿ ಅಂತ. ಅಂಗಡಿಗಳಲ್ಲೂ ಸಿಗುತ್ತೆ, ಬಟ್ ಇಲ್ಲೇನಾದರೂ ಸಿಗುತ್ತಾ ಅಂತ ಕೇಳೋಕ್ಕೆ ಬಂದಿದ್ದೀವಿ. ಅದ್ರ ಜೊತೆ ಜೋಳ ಸಿಗುತ್ತಾ ಅಂತ ನೋಡೋಕ್ಕೆ ಬಂದಿದ್ದೀವಿ. ಬೆಂಗಳೂರಲ್ಲಿ ಹಿಟ್ಟು ತೊಗೊಳ್ತೀವಲ್ಲ, ಸೊ ಆ ಥರ ಜೋಳ ಸಿಕ್ಕಿದ್ರೆ ಜಾಸ್ತಿ ತೊಗೊಳ್ಳೋಣ ಇಲ್ಲಿ ಅಂತ. ಬಾಯ್ ಬಾಯ್ ಬಾಯ್. ಸ್ಟಡಿ ವೆಲ್, ಪ್ಲೇ ವೆಲ್, ಬಾಯ್ ಬಾಯ್. ನಿತಮ್ಮ ಏನೋ ಮೈಸೂರು ನಮ್ಮನ್ನು ಈ ಥರ ಸ್ವಾಗತ ಮಾಡ್ತಾ ಇದೆ. ನಿಮ್ಮ ಕೆ ಆರ್ ನಗರದಲ್ಲೇ ಬೀಳಬೇಕಿತ್ತು, ಹಂಗಿತ್ತು ಮೋಡ ಅಲ್ಲಿ. ಇಲ್ಲಿಗೆ ಬಂದ್ಮೇಲೆ ಬೀಳ್ತಾ ಇದೆ ಈ ಥರ ಇದ್ದಿದ್ದಂಗೆನೆ ಏನ್ ಜೋರು. ಇವಾಗ ತಾನೇ ಹರಿತಾ ಇತ್ತು, ಫೋನ್ ಹಿಂಗೆ ಸಾನು ಹತ್ರ ಇತ್ತು, ಈಸ್ಕೊಳ್ಳೋ ತನಕನೇ ಫುಲ್ ಜೋರಾಗಿತ್ತು. ಚೆನ್ನಾಗಿದೆ ವೆದರ್. ಸದ್ಯ ಬಿಸಿಲಿಲ್ಲ, ಏನು ಶೆಕೆ ಆಗ್ತಾ ಇತ್ತು ಬೆಳಿಗ್ಗೆ. ಅಲ್ಲಿ ವಿಸರ್ಜನೆಗೆ ಹೋಗಿದ್ದೀವಿ, ಬರ್ತಾ ಇದ್ರೆ ಶೆಕೆ, ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ಟಿದೆ. ಅಮ್ಮನೂ ಸುಸ್ತಾಗ್ಬಿಟ್ರು, ಅವರು ನನ್ನ ಥರನೇ. ನನಗೂ ಶೆಕೆಗೆ ಒಂಥರ ಏನೋ ಒಂಥರ ಹಿಂಸೆ ಆಗುತ್ತೆ ನಂಗೆ ಶೆಕೆ ಆದಾಗ. ಇವಾಗ ಸದ್ಯಕ್ಕೆ ಮಳೆ ಬಂತು, ತಣ್ಣಗೆ ಆಗ್ತಾ ಇದೆ. ನೋಡಿ ಎಷ್ಟು ಜೋರು ಬರ್ತಿದೆ. ಮಳೆಯಲ್ಲಿ ಮಿಂದಿರುವ ಅರಮನೆ, ನಿಂತಿರುವ ಅಲ್ಲ ಮಿಂದಿರುವ, ಅಂದ್ರೆ ನೆನೀತಾ ಇರೋ ಅರಮನೆ. ಶುರು ಆಟ. ಆಡೋ ಫಸ್ಟ್ ನೀನು. ನನಗೂ ಆಟ ಆಡೋಕ್ಕೆ ಯಾರು ಇಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಆಡಿ ನೀನು ಮತ್ತೆ ಅಪ್ಪ. ಆಯ್ತು, ಅವ್ರ ಜೊತೆ ಆಡೋಕ್ಕಾಯ್ತಾ? ಏಕೆ ಬರಲ್ವಾ? ಹೇಳ್ಕೊಡು. ಬರೋದಲ್ಲ, ಏನಾದರೂ ಮಾಡಿ ಗೆದ್ಬಿಡ್ತಾರೆ. ಹಂಗೆ ಇಲ್ಲಿ ನೋಡು, ನಂಗೆ ಸೋಲಿಸ್ಬಿಡ್ತಾರಲ್ಲ. ಈಗ ನಾನು ನನ್ನ ಮಗಳಿಗೆ ಬೇಕಾದ್ರೆ ಸೋಲಿಸ್ಬೋದು. ಬಂದ ತಕ್ಷಣವೇ ಎಲ್ಲರೂ ಊಟ ಮಾಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಆಗ್ತಾ ಇದೆ, ಇಬ್ಬರು ಆಟಾಡ್ತಾ ಇದ್ದಾರೆ. ನಾನೀಗ ಅಮ್ಮನಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಗ್ಲೂಕೋಮೀಟರ್ ತೊಗೊಂಡಿದ್ದೆ ಅಲ್ವಾ. ಸೊ ಬನ್ನಿ ಅದನ್ನು ಈಗ 2 hour ಆಗಿದೆ, ಊಟ ಮಾಡಿ ಟೆಸ್ಟ್ ಮಾಡೋಣ. टेस्ट करेंगे तरवा तुम्हाला म्हणून सांग. आनंद देतो नाही तर हे इथं सुसोडून जातो. कुठकोळी बाहेरवर जाऊन दाखवून घेत नाही ना इमर्जन्सीला, त्यासाठी इथं राहून दे म्हणून हे करत होते. ಇವಾಗ ಆ್ಯಕ್ಚುಲಿ ರಾಜೇಶ್ ಮರಾಠಿಲಿ ಮಾತಾಡಿದ್ರು. ಏನು ಅಂದರೆ ನಾನು ಹೇಳಿದೆ ಅಲ್ವಾ, ಅವರು ಟೆಸ್ಟ್ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ, ಮನೇಲೇ ಮಾಡ್ಕೊಳ್ಳಿ, ಎಲ್ಲೂ ದೂರ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ತಂದಿರೋದು ಅಂತ ಹೇಳಿಬಿಟ್ಟು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ವಿ ಅಪ್ಪನಿಗೂ ಮತ್ತು ಅಮ್ಮನಿಗೂ. ತುಂಬಾ ಸಿಂಪಲ್ ಇದು. ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ವರ್ತ್ ಬೈಯಿಂಗ್. ನಾನು ಕೂಡ 2-3 ಜನದ ಮೇಲೆ ಟೆಸ್ಟ್ ಮಾಡಿಬಿಟ್ಟು ಇವಾಗ ನಾನು ಅಮ್ಮನಿಗೆ ಟೆಸ್ಟ್ ಮಾಡ್ತಾ ಇರೋದು. ಕರೆಕ್ಟ್ ರಿಸಲ್ಟ್ ತೋರಿಸ್ತಾ ಇದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ನಮಗೆ ಇದು ತುಂಬಾ ಕಡಿಮೆಗೆ ಸಿಕ್ತು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ.
ಅಲ್ಲೆಲ್ಲ ಕೆಳಗೆ ಪ್ರೆಸ್ ಕೆಳಗೆ ಸೋಕಿಸ್ಬೇಕಾ? ಇಲ್ಲ ಇಲ್ಲ, ಇಲ್ಲಿ ಇಲ್ಲಿ ಗ್ರೂ ಇದೆ ನೋಡಿ, ಇಲ್ಲಿ ವೈಟ್ ಕಲರ್ ಮೇಲೆ ಇದೆಯಲ್ಲ, ಎರಡರ ಮಧ್ಯ. ಅಂದ್ರೆ ಹಿಂಗ್ ಇಡ್ಬೇಕಾ? ಹಿಂಗೆ ಸುಮ್ಮನೆ ಒಂದು ಇಲ್ಲಿ ಬ್ಲಡ್ ಬರಬೇಕು, ಇದಕ್ಕೆ ಟಚ್ ಆಗ್ಬೇಕು. ಇಲ್ಲಿ ತುದಿಗೆ ಟಚ್ ಆದ್ರೆ ಅದು ಒಳಗಡೆ ಬರುತ್ತದು. ಈಗ ನೋಡಿ 168 ಇದೆ ಈಗ ಆಫ್ಟರ್ ಫುಡ್. ಮತ್ತೆ ಹಿಂಗೆ ಸರಿ ಇಲ್ಲ, ಈ ಮಿಷಿನ್ ಸರಿ ಇಲ್ಲ, ಗೊತ್ತಿಲ್ಲ. ಡಾಕ್ಟರ್ ಹತ್ರ ಇರೋ ಮಿಷಿನ್ ಸರಿ ಇಲ್ಲ, ಜಾಸ್ತಿ ತೋರಿಸ್ತದೆ. ಇದು ಅವ್ರ ಅಮ್ಮನಿಗೂ ಟೆಸ್ಟ್ ಮಾಡಿಸಿದೆ, ನಾವು ಟೆಸ್ಟ್ ಮಾಡಿಸಿದೀವಿ, ನಾವು ಮಾಡ್ಕೊಂಡಿದೀವಿ. ಸರಿ ಬನ್ನಿ. 180 ಇಂದ 220 ತನಕ ಇರುತ್ತೆ. ಇವತ್ತೆಲ್ಲ ಸ್ವಲ್ಪ ಸ್ವೀಟ್ ತಿಂದಿದ್ದೀನಲ್ಲ, ಜಾಸ್ತಿ ಇರುತ್ತೆ ಅಂದ್ರು. 218. ಮಿಷಿನ್ ಸರಿ ಇಲ್ದಾನೆ ಇಷ್ಟೆಲ್ಲ ಮಾಡಿರ್ತಾರ. ಅಲ್ಲ, ಅಲ್ಲಿ 350 ಹೇಳಿದ್ರು. ಅಲ್ಲಿ ತಿಂಡಿ ಆಗಿದ್ದು 2 ಗಂಟೆ ಟೈಮ್ ಆದ್ಮೇಲೆ 350 250. ಈ ಮಿಷಿನ್ ನನಗೆ 168 ತಗೊಳಮ್ಮ. ಓಕೆ ಕಾ. ಈ ಸಾರಿ ಇಟ್ಬಿಟ್ಟು ತಿಂದ್ವಿ. ಈ ಸಾರಿ ಹಬ್ಬಕ್ಕೆ ಸ್ವೀಟ್ ತಂದಿಲ್ಲ. ಒಳ್ಳೆ ಕೆಲಸ ಮಾಡಿದೆ, ಸ್ವೀಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಅದಕ್ಕೆ. ಕುರುಕ್ ತಿಂಡಿ ನಿನ್ ಮೊಮ್ಮಗಳು ತಿಂತಾಳಲ್ಲ ಹಂಗೆ. ತಿಂಡಿ ಎಲ್ಲ ಕಡಿಮೆ ಮಾಡ್ಬಿಟ್ಟಿದೆಯಲ್ಲ ಬಿಡು, ಮಗುಗೂ ಜ್ಯೂಸ್ ಅಲ್ಲ, ಅವಳು ಆಸೆ ಪಡ್ತಾಳಲ್ಲ ಹಂಗೆ ನಿನಗೆ ತಂದಿರೋದು. ಈಗ ಸ್ವೀಟ್ ತಂದಿಲ್ಲ. ಮತ್ತೆ ಹನಿ ತಂದು ತಿನ್ನು ಅನ್ನಲ್ಲ, ತಿಂದ್ಯಾ? ಹನಿ ಸಕ್ಕರೆ ಹಾಕಿ ಒಂಚೂರು ಶುಂಠಿ ಮೆಣಸು. ಕೆಮ್ಲಿಗೆ ಹನಿ ಒಳ್ಳೇದು, ಸಕ್ಕರೆ ಅಲ್ಲ. ಏನೋ ಒಂದು ದಿನಕ್ಕೆ ಮಾಡ್ಕೊ ಅಂದರೆ ದಿನಾನೂ ಅದೇ ಮಾಡ್ಕೊತೀವಿ. ವಿಚಾರ್ಲಿಸ್ ಮೇಲೆ ಯಾವ್ದಲ್ಲ ಕುಕ್ಲಾಚ ಹನಿ ತಂದ್ಕೊಟ್ಟಿದ್ದೀನಿ. ಕೆಮ್ಲಾದಾಗ ಇದಕ್ಕೆ ಸ್ವಲ್ಪ ಜಿಂಜರ್ನ ತುರಿದ್ಬಿಟ್ಟು ಒಂದು ಚಿಟಿಕೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು, ಜಿಂಜರ್ ಹಂಗೆ ತಿನ್ನೋಕ್ಕಾಗೋದಿಲ್ವಲ್ಲ ಅಂತ ಹನಿ ಹಾಕೋದು ಅಷ್ಟೇ. ಇದೆಲ್ಲ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇನ್ನೊಂದೇನೋ ಮಿಸ್ ಆಗೈತಲ್ಲ, ಚಿಪ್ಸ್ ಎಲ್ಲೋ ಮಿಸ್ ಆಗಿಬಿಟ್ಟೈತೆ. ಅದೇ ಇಷ್ಟ ನಮಗೆ ಕೇಕು. ತುಂಬ ಆಸೆಯಿಂದ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ತಿಂತೀವಿ ಕಣಮ್ಮ. ಅಲ್ಲಿ ಸೋಫಾ ಮೇಲೆ ಇಟ್ಕೊಂಡ್ಬಿಡ್ತೀನಿ ಸಾಯಂಕಾಲ ಕಾಫಿಗೆ ಕುಡಿದ್ಮೇಲೆ ಏನಾದರೂ ತಿಂಡಿ ತಿನ್ನೋದು. ಗಣೇಶ ಹಬ್ಬದ್ದು ಗಿಫ್ಟಾ? ಕುರುಕ್ ತಿಂಡಿ ತಿಂಡಿ ಗಣೇಶ ಹಬ್ಬದ್ದು. ತಿಂಡಿ ಪ್ರಿಯರು ಯಾರು? ಅಮ್ಮಮ್ಮ. ಸಂಜೆ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಶಾಪಿಂಗಿಗೆ ಬಂದಿದ್ದೀವಿ. ಮೈಸೂರಿಗೆ ಬಂದಾಗ ನಾನು ಆಲ್ಮೋಸ್ಟ್ ಹೋಗೋದಕ್ಕೆ ಟ್ರೈ ಮಾಡ್ತೀನಿ, ಕೆಲವೊಂದು ಸಾರಿ ಆಗೋದಿಲ್ಲ. ಇವತ್ತು ಫ್ರೀ ಇದ್ದೆ, ನಾಳೆ ಅಲ್ವಾ ಹೋಗೋದು ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಇದು ಸಾಫ್ಟ್ ಆರ್ಗ್ಯಾನ್ಸಾ ಸ್ಯಾರಿ. ನನ್ನ ಹತ್ರ ಒಂದು ಆರ್ಗ್ಯಾನ್ಸಾ ಸ್ಯಾರಿ ಇದೆ. ಅದೇನಪ್ಪ ಪ್ರಾಬ್ಲಮ್ ಅಂದರೆ ಪ್ಲೀಟ್ಸ್ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಬ್ಲೌಸ್ ಪೀಸ್ ಏನು ಸ್ಟ್ರೈಪ್ಸ್ದು ಕಾಣ್ತಾ ಇದೆಯೋ ಗೋಲ್ಡ್ ಕಲರ್ದು, ಅದು ಮಟೀರಿಯಲ್ಲೇ ಬೇರೆ, ಒಂಥರ ಜಾರ್ಜೆಟ್ಟು ಅಲ್ಲ, ಅದು ಸಮಥಿಂಗ್, ಅದು ಇಷ್ಟನೇ ಆಗಲಿಲ್ಲ, ಮ್ಯಾಚೇ ಆಗೋದಿಲ್ಲ. ಆರ್ಗ್ಯಾನ್ಸಾನೇ ಇದ್ದಿದ್ರೆ ಚೆನ್ನಾಗಿರೋದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಅದು ಪ್ಲೀಟ್ಸ್ ಸರಿಯಾಗಿ ಕೂರೋದಿಲ್ಲ ಅಂಥೇಳಿ ನನಗೆ ಇಷ್ಟ ಆಗಲಿಲ್ಲ. ಬಟ್ ಬಾರ್ಡರ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ, ಕಲರು ತುಂಬ ರಿಚ್ ಆಗಿತ್ತು. ते ಮಾತ್ರ ಕಳ್ಳಪ್ಪ ಬಂಗೆ ಪೈಲ ಕಲರ್ ಇದೆಯೋ ಇಲ್ವೋ ಅಂತ ನೀನು ಇಮ್ಯಾಜಿನ್ ಮಾಡಬೇಕು. ಲಾಸ್ಟ್ ಟೈಮು ಸೇಮ್ ಕಲರ್ ತೊಗೊಂಡೋಗಿದ್ವಲ್ಲ ಈ ಗೌರಿ ಹಬ್ಬಕ್ಕೆ, ಗೌರಿ ಅಲ್ಲ ಲಕ್ಷ್ಮೀ ಹಬ್ಬಕ್ಕೆ. ಎಲ್ಲ ಹೋದ ವರ್ಷದ್ದೇ ಹುಟ್ಟಿದ್ದೀರಾ, ಹೋದ ವರ್ಷದ್ದು ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡು ತೊಗೊಳ್ತಾ ಇದ್ದೀನಿ ಇದನ್ನು. ನನ್ನ ತಂಗಿ ಹತ್ರ ಇದೆ, ರಮ್ಯನ ಹತ್ರ ಇದೆ ಈ ಕಲರ್ ಕಾಂಬಿನೇಷನ್. ಆಮೇಲೆ ನೆನಪಾಯ್ತು, ಇದೆಲ್ಲೋ ನೋಡಿದ್ದೀನಿ, ಅದಕ್ಕೆ ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ. ಆಮೇಲೆ ಮನೆಗೆ ಬಂದಮೇಲೆ ನೆನಪಾಯ್ತು, ಇಲ್ಲ ಇದು ರಮ್ಯನ ಹತ್ರ ಇರೋದು, ನನ್ನ ಹತ್ರ ಇಲ್ಲ ಅಂತ ಹೇಳಿಬಿಟ್ಟು. ಈ ಸೀರೆ ನೋಡಿ, ಪಿಂಕ್ ಕಲರ್, ಸಿಲ್ವರ್ ಬಾರ್ಡರ್, ಸಿಲ್ವರ್ ಜರಿ, ಮಧ್ಯ ಕೂಡ ಸ್ಟ್ರೈಪು, ಅದು ಕೂಡ ಸಿಲ್ವರಲ್ಲಿದೆ. ಕಲರ್ ನೋಡಿದ ತಕ್ಷಣ ಇಷ್ಟ ಆಯಿತು, ಆ ಫೀಲ್ ಕೂಡ ಇಷ್ಟ ಆಯಿತು. ಸೆಮಿ ಸಿಲ್ಕ್ ಅದು, ಓಕೆನಾ. ಇನ್ನೇನು ತಗೊಳ್ಳೋಣ ಅಂತ ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ಕಲರ್ ಯಾವುದಿದೆ ನೋಡೋಣ ಸೆರಗು ಅಂತ ನೋಡಿದ್ರೆ
ಅದರ ಕಾಂಟ್ರಾಸ್ಟ್ ಕಲರಲ್ಲಿ ಇದೆ. ನನಗೆ ಅದು ತುಂಬಾ ಡಾರ್ಕ್ ಆಗುತ್ತೆ ಪಿಂಕ್ ಜೊತೆ ಅಂತ ಅನ್ನಿಸ್ತು. ಸೊ ಮನ್ಸಿದ್ರು ಕೂಡ ರಾಜೇಶ್ ತೊಗೊಂಡ್ಬಿಡು ಏನಾಗುತ್ತೆ ಕಾಂಟ್ರಾಸ್ಟು ಅಂತ. ಆದರೆ ಇದು ತುಂಬಾ ಡಾರ್ಕ್ ಆಗುತ್ತೆ. ಇದೇ ಥರ ಪಿಂಕ್ ಇನ್ನೂ ಒಂದಿತ್ತು ಪಕ್ಕ, ಅದರಲ್ಲಿ ನೆವಿ ಬ್ಲೂ ಅಲ್ಲಿತ್ತು ಕಾಂಟ್ರಾಸ್ಟು. ಬಟ್ ಇದು ಒಂಥರ ತುಂಬಾ ಎದ್ದು ಕಾಣೋ ಥರ ಇತ್ತು. ಆ ಪಿಂಕ್ ತುಂಬ ಚೆನ್ನಾಗಿತ್ತು, ಬಟ್ ಆ ಯೆಲ್ಲೋ ಕಡೆಯಿಂದಾಗಿ ನಾನು ಇದನ್ನು ಕ್ಯಾನ್ಸಲ್ ಮಾಡಿದೆ. ಹಲೋ ಬಂಗಾರಿ, ಏನು ಮಾಡ್ತಾ ಇದ್ದೀರಾ ನೀವು? ಬೋರಿಂಗಾ? ಏನಂತ ಏನಿದ್ರೆ ಅವಳ್ದು ಸೆಕ್ಷನ್? ಹ್ಞೂ ಇದು ಒಂಥರ ಸೆಲ್ಫ್ ಸರ್ವಿಸ್ ಅನ್ಸುತ್ತೆ. ನೀವೇ ತೆಗೀರಿ, ನೀವೇ ನೋಡಿ. ಇದೇನೋ ಜಾರ್ಜೆಟ್ ಬನಾರಸಿ ಸಿಲ್ಕ್ ಅಂತಿತ್ತು. ಚೆನ್ನಾಗಿತ್ತು, ಫೀಲ್ ಚೆನ್ನಾಗಿತ್ತು, ಬಾರ್ಡರ್ ಚೆನ್ನಾಗಿತ್ತು. ಏನಪ್ಪ ಅಂದರೆ ಡಾರ್ಕ್ ಕಲರ್ಸ್ ಎಲ್ಲಾನು, ಯಾವುದು ಲೈಟ್ ಇಲ್ಲ. ಯೆಲ್ಲೋ ಕಲರಲ್ಲಿತ್ತು. ಯೆಲ್ಲೋ ಕಲರ್ ನನ್ನ ಹತ್ರ ಆಲ್ರೆಡಿ ಸೀರೆಗಳಿದೆ, ಅದಕ್ಕೆ ನಾನು ಅದನ್ನು ತಗೊಂಡಿಲ್ಲ. ಆ್ಯಂಡ್ ಮಧ್ಯ ಬುಟ್ಟಾಸ್ ಇದೆ ಅಲ್ವಾ, ಒಬ್ಬ ಏನು ಹತ್ತತ್ರ ಕಾಣ್ತಾ ಇತ್ತು. ತುಂಬ ಒಂಥರ ಏನಂತಾರೆ ಬಜಾರವಾಗಿ ಕಾಣುತ್ತೆ ಅಂತಾರಲ್ಲ, ಆ ಥರ ಅನ್ನಿಸ್ತಾ ಇತ್ತು. ಸೊ ಅದು ಕೂಡ ತಗೊಂಡಿಲ್ಲ. ಅಲ್ಲಿ ನೋಡಿ ಯೆಲ್ಲೋ ಮತ್ತು ಬ್ಲೂ ಅಷ್ಟೇ ಇರೋದಲ್ಲಿ. ಓಕೆ, ಯಾವುದೋ ಒಂದಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು 2 ಕಲರ್ನ ನೋಡ್ತಾ ಇದ್ದೀನಿ, ಒಂದು ಬ್ಲೂ ಒಂದು ಯೆಲ್ಲೋ ಅಂತೂ ದೂರದಿಂದ ಅದರಲ್ಲೇನು ಕಾಣ್ತಾನೆ ಇಲ್ಲ, ಬುಟ್ಟಾಸ್ ಆಗಲಿ ಬಾರ್ಡರ್ ಆಗಲಿ. ಬ್ಲೂ ಅಲ್ಲಿ ನಿಮ್ಗೇನು ಅನ್ನಿಸ್ತು? ನನಗೆ ಏನೋ ಒಂಥರ ಬಜಾರವಾಗಿದೆ ಅಂತ ಅನ್ನಿಸ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ಇದೊಂದು ಕಾಟನ್ ಮಿಕ್ಸ್ ಸಿಲ್ಕ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಓಪನ್ ಮಾಡ್ತಾ ಇಲ್ಲ ಅವರು, ಹಾಗೆ ನೋಡಿ ಅಂತ ಇದ್ದಾರೆ. ಅದಕ್ಕೆ ಅಲ್ಲಿ ಸೆಕ್ಷನ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ಸಿಲ್ವರ್ ಬಾರ್ಡರ್ದು ತುಂಬ ಇದೆ ನೋಡಿ, ಇದು ಒಂದಿದೆ. ಇದಕ್ಕೆ ಫೀಲ್ ಅಷ್ಟು ಚೆನ್ನಾಗಿರಲಿಲ್ಲ, ಸೊ ಇದು ಕೂಡ ತಗೊಂಡಿಲ್ಲ. ಇಷ್ಟು ವರ್ಷದಿಂದ ಸೀರೆಗಳನ್ನ ತಗೊಳ್ತಾ ಇದ್ದೀನಿ, ಮದುವೆ ಆದಾಗ್ಲಿಂದಾನು. ಎಲ್ಲ ಕಲರು ಆಲ್ಮೋಸ್ಟ್ ಇರುತ್ತೆ ಅಲ್ವಾ. ಏನೋ ಹೊಸದಾಗಿ ಮದುವೆ ಆಗಿರೋರು ಅಥವಾ ಫಸ್ಟ್ ಟೈಮ್ ಸೀರೆಗಳನ್ನ ತಗೊಳ್ತಾ ಇರೋರಿಗೆ ತುಂಬ ಆಪ್ಷನ್ಸ್ ಇದೆ ಅಂತ ಅನಿಸುತ್ತೆ. ಬಟ್ ನಮಗೆ ಇಷ್ಟು ವರ್ಷ ಆದಮೇಲೆ ಕೂಡ ಈ ಕಲರ್ ಇಲ್ಲದೆ ಇರೋದನ್ನ ತಗೊಳ್ಬೇಕು ಅಂದರೆ ಕಷ್ಟ ಅಲ್ವಾ. ಸೊ ನೋಡಿ, ಅದಕ್ಕೇನೆ ಯೆಲ್ಲೋ ಕಲರ್ ನನ್ನ ಹತ್ರ ಇದೆಯಾ ಅಂತ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರದ್ರಲ್ಲಿ ಒಂದು ತೊಗೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಮನೆಗೆ ಬಂದಮೇಲೆ. ಓಕೆ, ನಾ ಸೆಲೆಕ್ಟೆಡ್. ಡ್ಯಾಮೇಜ್ ಏನೋ ಚೆಕ್ ಮಾಡಿಸ್ತೀಯಾ ಮ್ಯಾಮ್? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಇದು ಸೆಮಿ ಕ್ರೇಪ್ ಸಿಲ್ಕ್, ಒಂಥರ ಕಲರ್ ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಒಂದೇ ಒಂದು ಪೀಸ್ ಇತ್ತು, ಅದರಲ್ಲೂ ಕೂಡ ಇದು ತೊಗೋಬೋದಿತ್ತು. ಬಟ್ ಏನಾಗಿತ್ತಂದರೆ ಸ್ವಲ್ಪ ಏನೋ ಒಂಥರ ಡಾರ್ಕ್ ಶೇಡ್ ಪ್ರಿಂಟ್ ಇರೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ದುಡ್ಡು ಕೊಟ್ಬಿಟ್ಟು ಯಾಕಪ್ಪ ಅಂದ್ಬಿಟ್ಟು ಇದನ್ನು ತೊಗೊಂಡಿಲ್ಲ. ಬೇರೆದು ಕೇಳಿದ್ರೆ ಇಲ್ಲ ಮೇಡಮ್ ಒಂದೇ ಪೀಸ್ ಇರೋದು ಅಂದರು. ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸೀರೆಗಳು ಏನೇನು ತೊಗೊಂಡೆ, ಯಾವ್ದು ತೊಗೊಂಡೆ, ಅದರ ಪ್ರೈಸ್ ಎಷ್ಟು ಎಲ್ಲನೂ ಕೂಡ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ತಿಳಿಸ್ತೀನಿ ಡೀಟೇಲಾಗಿ. ಸೊ ಇದರೊಂದಿಗೆ ವಿಡಿಯೋನ ಎಂಡ್ ಮಾಡೋ ಟೈಮ್. ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.